ಗುಬ್ಬಿ ಎಷ್ಟು ದೊಡ್ಡದು ಇರ್ತೈತಿ ಗೊತ್ತೈತಿ ನಿಮ್ಗೆ? ಎಷ್ಟು ಫೂಟ್ ಇರ್ತೈತಿ? ಫೂಟ್ ಇರ್ತೈತೋ ಇನ್ನು ಮೀಟರ್ ಇರ್ತೈತೆ? ಒಂದು ಗುಬ್ಬಿ 16 ಸೆಂಟಿಮೀಟರ್ ಇರ್ತೈತಿ. ಒಂದು ಗುಬ್ಬಿ 16 ಸೆಂಟಿಮೀಟರ್ ಇರ್ತೈತಿ. 29ರಿಂದ 39 ಗ್ರಾಮ್ ವಜ್ಜ ಇರ್ತೈತೆ ಅದು. ನೋಡ್ರಿ, 29ರಿಂದ 30 ಗ್ರಾಮ್ ಅಷ್ಟೇ. ಕಿಲೋಗ್ರಾಮ್ ಹೇಳಿಲ್ಲ ಮತ್ತು ಗ್ರಾಮದಷ್ಟು ವಜ್ಜ ಇರ್ತೈತಿ ಅಂತ. ಇದು ಬರೇ ನಮ್ಮ ಮುಂಡರ್ಗ್ಯಾಗ ಐತಿ ಅಥವಾ ಉತ್ತರ ಕರ್ನಾಟಕದ ಐತಿ, ಕರ್ನಾಟಕದಾಗ ಐತಿ, ನಮ್ಮ ದೇಶದಾಗ ಐತಿ ಎಲ್ಲ. ಯುರೋಪಿಯನ್ ಕಂಟ್ರಿಯಲ್ಲಿ ಎಲ್ಲ ಕಡೆನೂ ನಮಗೆ ಸಿಗ್ತಾ ಅದು ಗುಬ್ಬಿ ಏನು. ಆದರೆ ಇತ್ತಿತ್ತಲಾಗಿ ಗುಬ್ಬಿನ ಭಾಳ ನೋಡಂಗಿಲ್ಲ ಅನ್ನುವ ಮಾತು ಕೇಳಿ ಬರ್ತಾವೆ. ಅದಕ್ಕಾಗಿ ಈ ಅಭಿಯಾನವನ್ನು ಅವರು ಪ್ರಾರಂಭಿಸಿದ್ದಾರೆ, ಗುಬ್ಬಿ ಅಭಿಯಾನ. ಗುಬ್ಬಿ ಉಳಿಬೇಕು, ಅದರ ಸಂತತಿ ಉಳಿಬೇಕು ಅಂಥೇಳಿ ಒಂದು ಕಾರಣ ಕೊಡ್ತಾರೆ ಎಲ್ಲರೂ. ಏನು ಕಾರಣ ಕೊಡ್ತಾರಂದ್ರೆ, ಮೊಬೈಲ್ ಬಂದ ನಂತರ ಅಥವಾ ಈ ಮೊಬೈಲ್ ಟವರ್ ಬಂದ ನಂತರ ಗುಬ್ಬಿಗಳ ಸಂತತಿ ಕಡಿಮೆ ಆಗೈತಿ ಅನ್ನುವಂಥ ಕೂಗು ಎಲ್ಲ ಕಡೆ ಕೇಳಿ ಬರ್ತಿದೆ. ಬಟ್ ಅದು ವೈಜ್ಞಾನಿಕವಾಗಿ ಇನ್ನೂ ಸಾಬೀತಾಗಿಲ್ಲ. ವೈಜ್ಞಾನಿಕವಾಗಿ ಅದು ಇನ್ನೂ ಸಾಬೀತಾಗಿಲ್ಲ. ಅಂದ್ರೆ ವಿಕಿರಣತೆಯನ್ನು ಸೂಸುವಂಥ ನಮ್ಮ ಮೊಬೈಲ್ ಆಗಲಿ, ಟವರ್ ಆಗಲಿ, ಬಿಡುವಂಥ ರೇಗಳಿಂದ ಅದು ಏನಾಗುತ್ತೆ, ಗುಬ್ಬಿಗಳ ಸಂತತಿ ಕಡಿಮೆ ಆಗುತ್ತೆ, ಗುಬ್ಬಿ ಸಾಯ್ತಾವು. ಅದಕ್ಕೆ ಗುಬ್ಬಿ ಕಡಿಮೆ ಆಗೈತಿ ಅಂಥೇಳಿ. ನೀವು ಬೆಂಗಳೂರಲ್ಲಿ ತ್ಯಾಗರಾಜನಗರ ಅಂತ ಒಂದಿದೆ, ವಿಜಯನಗರ ಅಂತ ಒಂದಿದೆ. ಇವು ಎರಡರಲ್ಲಿ ನಾವು ಸರ್ವೆ ಮಾಡಿ ನೋಡಿದ್ರೆ ಗುಬ್ಬಿಗಳ ಸಂತತಿ ಸುಮಾರು ಪಟ್ಟು ಹೆಚ್ಚಿದೆ. ಆ ಎರಡು ನಗರದಲ್ಲಿ ಭಾಳಷ್ಟು ಹೆಚ್ಚಿದೆ. ಮತ್ತು ಅಲ್ಲಿ ಮೊಬೈಲ್ ಇಲ್ಲ, ಅಲ್ಲಿ ಟವರ್ ಇಲ್ಲ ಅಂತ ನಾವು ವೈಜ್ಞಾನಿಕವಾಗಿ ವಿಚಾರ ಮಾಡಿದಾಗ ಇದು ವೈಜ್ಞಾನಿಕವಾಗಿ ಸತ್ಯ ಅಲ್ಲ. ಇನ್ನು ವಿಜ್ಞಾನಿಗಳು ಅದ್ರ ಬಗ್ಗೆ ಕ್ಲಿಯರಾಗಿ ಏನೂ ಹೇಳಿಲ್ಲ. ನಿಮಗೇನು ಗೊತ್ತಿದೆ, ವಿಕಿರಣತೆ ಸೂಸ್ತಾವು, ಅದಕ್ಕಾಗಿ ನಮಗೆ ಬದುಕ್ತಾ ಇಲ್ಲ ಗುಬ್ಬಿ ಅಂಥೇಳಿ. ಆದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳುಂಟು. ಮಾರ್ಚ್ 20 ಗುಬ್ಬಿ ಸಂರಕ್ಷಣಾ ದಿನ, ವಿಶ್ವ ಗುಬ್ಬಚ್ಚಿ ಸಂರಕ್ಷಣಾ ದಿನ ಅಂತ ನಮ್ಮ ಜಗತ್ತಿನ ತುಂಬೆಲ್ಲ ಆಚರಿಸ್ತೇವೆ ನಾವು. ಮಾರ್ಚ್ 20 ನೆನಪಿಟ್ಕೊಳ್ರಿ ನೀವು, ಮಾರ್ಚ್ 20 ಗುಬ್ಬಿಗಳನ್ನು ಸಂರಕ್ಷಣೆ ಮಾಡುವಂಥ ದಿನ ಅಂಥೇಳಿ. ಗುಬ್ಬಿ ಸಂತತಿ ಕಡಿಮೆ ಆಗಬೇಕಾದ್ರೆ ಒಂದಿಷ್ಟು ಪಟ್ಟಿ ಮಾಡ್ತೀನಿ ನಾನು. ಆ ಪಟ್ಟಿ ನೋಡ್ರಿ ನೀವು. ಮೊದಲೇದ್ದು ಏನು, ಗುಬ್ಬಿ ಸಂತತಿ ಕಡಿಮೆ ಆಗಬೇಕಾದ್ರೆ ಪೆಟ್ರೋಲ್ ದಹನ ಆಗುತ್ತಲ್ಲ, ಗೊತ್ತಾ? ಪೆಟ್ರೋಲ್ ದಹನ ಆಗೋದು ಗೊತ್ತಾ? ನೀವು ಪೆಟ್ರೋಲ್ ಒಂದು ಪಾತ್ರೆದಾಗ ತಂದು ಬೆಂಕಿ ಹಚ್ಚಿದ್ಕೊಳ್ಳಿ ದಹನ ಅಂತಲ್ಲ. ಈಗ 2 ವೀಲರ್ ಅದಾವಲ್ಲ, ಎಲ್ಲ 2 ವೀಲರು 4 ವೀಲರು ಒಂದು ಕಿಕ್ ಹೊಡೆದೆ ಅಂದ್ರೆ ಪೆಟ್ರೋಲ್ ದಹನ ಚಲೋ. ಒಂದು ಕಿಕ್ ಹೊಡೆದ್ರಿ ಅಂದ್ರೆ ಪೆಟ್ರೋಲ್ ಸುಡಾಕತ್ತೈತಿ ಅಂತ ಅರ್ಥ, ದಹನ ಚಲೋ ಆಯಿತು. ಪೆಟ್ರೋಲ್ ದಹನ ಕ್ರಿಯೆಯಿಂದ ಉತ್ಪತ್ತಿಯಾಗುವ ಮೀಥೈಲ್ ನೈಟ್ರೇಟ್ ಅನ್ನುವಂಥ ರಾಸಾಯನಿಕ, ಮೀಥೈಲ್ ನೈಟ್ರೇಟ್ ಅನ್ನುವಂಥ ರಾಸಾಯನಿಕ ನಮ್ಮ ವಾತಾವರಣದಲ್ಲಿ ಹೆಚ್ಚಾಗುವುದರಿಂದ ಅದರಿಂದ ಗುಬ್ಬಿ ಸಾಯಂಗಿಲ್ಲ. ಗುಬ್ಬಿ ತನ್ನ ಮರಿಗಳಿಗೆ ಏನು ಕೀಟಗಳನ್ನು ಒಯ್ದು ಕೊಡ್ತೈತಲ್ಲ, ಗುಬ್ಬಚ್ಚಿ ಗುಡ್ಡಾಗ ಗುಬ್ಬಿ ಮರಿ ಹಾಕಿರ್ತೈತಿ. ಆ ಮರಿ ಚೆನ್ನಾಗಿ ಬದುಕಬೇಕಂತೇಳಿ ಒಂದಿಷ್ಟು ಕೀಟಗಳನ್ನು ಬಾಯಲ್ಲಿ ಹಿಡ್ಕೊಂಡು ಬಂದು ಆ ಮರಿಗಳಿಗೆ ಕೊಡ್ತಿರ್ತೈತಿ. ಆ ಕೀಟಗಳಿಗೆ ವಿನಾಶ ಹೆಚ್ಚು. ಮೀಥೈಲ್ ನೈಟ್ರೇಟ್ ಇರೋದ್ರಿಂದ ವಾತಾವರಣದಲ್ಲಿರುವಂಥ ಆ ಕೀಟಗಳು ಎಲ್ಲವೂ ಸತ್ತು ಹೋಗ್ತಾವೆ. ಕೀಟಗಳು ಸತ್ತು ಹೋದವು ಅಂದ್ರೆ ಗುಬ್ಬಿ ಏನು ಮಾಡ್ತಾವು, ತನ್ನ ಮರಿಗಳಿಗೆ ಆ ಕೀಟಗಳನ್ನು ಒಯ್ದು ಕೊಡಬೇಕು ಅನ್ನುವಂಥ ಹಿನ್ನೆಲೆ ಇಟ್ಕೊಂಡಾಗ ಅವು ಸಿಗುವುದಿಲ್ಲ ಅಂಥೇಳಿ. ಅವು ಸಿಗಲಾರ್ಕ ಆ ಗುಬ್ಬಚ್ಚಿ ಗೂಡಿನಲ್ಲಿರುವಂಥ ಮರಿಗಳ ಅವಸಾನ ಆಗುತ್ತಾ ಅನ್ನುವಂಥದ್ದು ಒಂದು ವೈಜ್ಞಾನಿಕವಾದ ಸತ್ಯ. ಮೀಥೈಲ್ ನೈಟ್ರೇಟ್ ಅನ್ನು ನೆನಪಿಟ್ಕೋಬೇಕು. ರಾಸಾಯನಿಕ ವಸ್ತುಗಳು, ಅದನ್ನು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಸಾಧ್ಯ ಆಗುತ್ತಾ? ಇಲ್ಲ. ಇವತ್ತು ನಾವು ಒಂದಕ್ಕೆ ಹೋಗ್ಬೇಕಾದ್ರೆ ಗಾಡಿ ತೊಗೊಂಡು ಹೋಗ್ತೇವೆ, ಸಂಡಾಸ್ ಹೋಗ್ಬೇಕಾದ್ರೆ ಗಾಡಿ ತೊಗೊಂಡು ಹೋಗ್ತೇವೆ. ವಾಕಿಂಗ್ದಾಗ ನೋಡ್ತೀರಿ ನೀವು, ಚರಿಗೆ ಹಿಡ್ಕೊಂಡು ಬಾಟ್ಲಿ ಹಿಡ್ಕೊಂಡಿರ್ತಾರೆ, ಗಾಡಿ ಮ್ಯಾಗ ಹೋಗ್ತಿರ್ತಾರೆ. ಮತ್ತು ಅದು ಪೆಟ್ರೋಲ್ ದಹನ ಆಗೋದೆ, ಕಂಬಷನ್ ಅಂತ ಕರಿತೇವೆ, ಅದಕ್ಕೆ ದಹನ ಕ್ರಿಯೆ ನಡೀದೆ. ಅದರಿಂದ 108 ವಿಷಕಾರಿ ಅನಿಲಗಳು ಉತ್ಪತ್ತಿ ಆಕ್ಕವು. ಅದರ ಜೊತೆ ಇದು ಮೀಥೈಲ್ ನೈಟ್ರೇಟ್ ಅನ್ನೋದು ಒಂದು ಗಮನದಲ್ಲಿ ಇಟ್ಕೋಬೇಕು. ಇನ್ನೊಂದು ಏನು ಅಂತಂದರೆ, ಆವಾಗ ಈಗ ಭಾಳಷ್ಟು ಕಡಿಮೆ, ಆವಾಗ ಹಳ್ಳಿಯಲ್ಲಿ ಹೆಣ್ಮಕ್ಕಳು ಕಾಳುಗಳನ್ನು ಹೊರಗೆ ಕುತ್ಕೊಂಡು ಹಸನು ಮಾಡ್ತಿದ್ರು, ಕಾಳುಗಳನ್ನು ಹಸನು ಮಾಡ್ತಿದ್ರು ಅವಾಗ. ಅಥವಾ ಮನೆ ಮುಂದೆ ಕಾಳುಗಳನ್ನು ಒಣಾಕ್ತಿದ್ರು, ಅವು ಆರ್ಲಿ ಅಂಥೇಳಿ ಒಣಾಕ್ತಿದ್ರು. ಅವು ಗುಬ್ಬಿ ಬಂದ್ರೆ ಹೊಡಿತಿದ್ರು ಅವರು ಇಲ್ಲ.
ಸಾಕಷ್ಟು ಗುಬ್ಬಿ ಬರ್ತಿದ್ದು, ತಿಂತಿದ್ದು, ಇದರಿಂದ ಅವು ಬದುಕ್ತಿದ್ದು. ಈಗ ಅದು ಭಾಳಷ್ಟು ಕಡಿಮೆ ಆಗಿದೆ. ಎಲ್ಲರ ಒಂದು ನಮಗೆ ಉದಾಹರಣೆಗಾಗಿ ಸಿಗ್ಬೋದು ಹಳ್ಳ್ಯಾಗ ಅದಲ್ಲಿ. ಈಗ ಅದು ಭಾಳಷ್ಟು ಕಡಿಮೆ ಆಗಿದೆ. ಆ ಕಡಿಮೆ ಆಗೋದ್ರಿಂದನೂ ಗುಬ್ಬಚ್ಚಿಗಳು ಅಥವಾ ಗುಬ್ಬಿಗಳು ಸಂತತಿ ಭಾಳಷ್ಟು ಕಡಿಮೆ ಆಗುತ್ತೆ ಅಂಥೇಳಿ. ಹಿಂಗೆ ಈ ಕಾರಣಗಳನ್ನು ನಾವು ಪಟ್ಟಿ ಮಾಡ್ಕೊತ ಹೋದಂಗೆಲ್ಲ ಗುಬ್ಬಚ್ಚಿಗಳು ಕಡಿಮೆ ಆಗ್ಯಾವು ಅನ್ನೋದನ್ನು ನಾವು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಅವು ನಮ್ಗೆ ಬರಬೇಕು ಅಂತ ಭಾಳ ಮಂದಿ ಹೇಳ್ತಾರೆ. ಈಗ ಕಾಗಿ ಮನ್ಯಾಗ ಹೋಯ್ತು ಅಂತಂದ್ರೆ ಏನಂತಾರ, ಕಾಗಿ ಮನ್ಯಾಗ ಹೋಯ್ತಪ್ಪ ಅಂತಂದ್ರೆ ಅಪಶಕುನ ಅಂತ ಅಂತೇವೆ ನಾವು, ಹಿರಿಯರು ಅಂತಾರ. ಅಥವಾ ಅದನ್ನು ಯಾರ ಜ್ಯೋತಿಷ್ ಅಂತೇಳಿ ಕೇಳ್ತಾರ, ನೀ 3 ತಿಂಗಳು ಮನೆ ಬಿಡಬೇಕು, 6 ತಿಂಗಳು ಮನೆ ಬಿಡಬೇಕು ಅಂತ ಏನೇನೋ ಹೇಳ್ತಾರೆ, ಏನೇನೋ ಮಾಡ್ತೇವೆ. ಬಟ್ ಬೇಕಾದ ಜ್ಯೋತಿಷ್ ಹೇಳೋರನ್ನ ಕೇಳ್ರಿ, ಗುಬ್ಬಿ ಮನ್ಯಾಗ ಹೋಯ್ತು ಅಂದ್ರೆ ಲಕ್ಷ್ಮಿ ಹೋದಂಗಂತ. ಗುಬ್ಬಿ ಮನ್ಯಾಗ ಬಂತು ಅಂದ್ರೆ ಲಕ್ಷ್ಮಿ ಹೋದಂಗಂತ. ನಮ್ಮ ಏರಿಕೆ ಸ್ಟಾರ್ಟ್ ಅಂತ. ಗುಬ್ಬಿ ಮನ್ಯಾಗ ಹೋಯ್ತು ಅಂದ್ರೆ ನಮ್ಮ ಏರಿಕೆ ಸ್ಟಾರ್ಟು. ಅಂದರೆ ಯಾರಿಗೆ ಮನ್ಯಾಗ ಅಣ್ಣ ತಮ್ಮ ಯಾರ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಕೈತಿ ಅಂತ. ದುಡ್ಡದು ಏನಾರ ಅವಶ್ಯಕತೆ ಇತ್ತು, ಏನೋ ಆಗಲಿಲ್ಲ ಅಂದ್ರೆ ದುಡ್ಡು ಕೊಡ್ತೈತಿ ಅಂತಲ್ಲ, ನಮ್ಗೆ ಆ ರೀತಿ ಅನುಭವ ಆಗುತ್ತಾ ಅಂತ. ಆನಂತರ ನಮಗೇನಾದರೂ ಕಷ್ಟ ಕಾರ್ಪಣ್ಯಗಳಿದ್ದರೂ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಕ್ಕವು ಅಂಥೇಳಿ ಗುಬ್ಬಿ ಸಂತತಿ ನಮ್ಮಲ್ಲಿತ್ತು ಅಂದ್ರೆ ಅಥವಾ ಮನ್ಯಾಗ ಬಂತು ಅಂತಂದ್ರೆ, ಮನ್ಯಾಗ ಗುಬ್ಬಿ ಬಂದೈತೆ ಅಂದ್ರೆ ಹಿಂದಕ್ಕೆಲ್ಲ ಹಿರಿಯರು ಏನಂತಿದ್ರು ಅಂದ್ರೆ ಅದನ್ನು ಓಡಿಸ್ತಿದ್ದಿಲ್ಲ ಅವರು. ಅದಕ್ಕೊಂದಿಷ್ಟು ಕಾಳು ಹಾಕ್ತಿದ್ರು, ಮನೆಯಾಗಿರುವಂಥ ಕಾಳು ಹಾಕಿ ಆ ಗುಬ್ಬಿನ ಸಂರಕ್ಷಣೆ ಮಾಡ್ತಿದ್ರು. ಅದಕ್ಕೆ ಈಗ ಈ ಸುಜಲಾನ್ ಮತ್ತು ನೀಡ್ಸ್ ಸಂಸ್ಥೆಯವರು ಸುಮಾರು ವರ್ಷದಿಂದ ಮಾಡ್ತಾ ಬಂದಾರೆ ಇದನ್ನ ಅಭಿಯಾನ. ನನಗೆ ಗೊತ್ತಿದ್ದಾಗ ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಯಾಕೆ ನಾವು ಅದನ್ನು ಸಂತತಿಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ ಹೇಳ್ತೇವೆ ಅಂತಂದ್ರೆ, ಅದು ಎಲ್ಲ ಪಕ್ಷಿಗಳಲ್ಲಿ ಗುಬ್ಬಿ ಓಡ್ತೈತ್ಯಾ ಅಥವಾ ಗುಬ್ಬಿ ಕೋಗಿಲೆ ಹಂಗೆ ಹಾಡ್ತೈತ್ಯಾ? ಇಲ್ಲ. ನವಿಲ್ ಹಂಗೆ ಡ್ಯಾನ್ಸ್ ಮಾಡ್ತೈತಿ? ಇಲ್ಲ. ಅದು ನಡೀತೈತಿ? ಇಲ್ಲ, ನಡೆಯಂಗಿಲ್ಲ. ಅದು ನಡೆದಿದ್ದು ನೋಡ್ರಿ ಗುಬ್ಬಿ ನೀವು, ಜಿಗಿತೈತಿ ಅದು ಒಮ್ಮೆ ಹಿಂಗೆ ಜಿಕ್ಕೋತ್ ಹೋಗ್ತೈತಿ, ನಡೆಯಂಗಿಲ್ಲ. ನಾವು ಹೆಂಗೆ 2 ಕಾಲು ತಗೊಂಡು ಅಥವಾ ನವಿಲ್ ನಡೀತೈತಿ ಹಂಗೆ ನಡೀತೈತಲ್ಲ, ಹಂಗೆ ನಡೆಯಂಗಿಲ್ಲ. ಗುಬ್ಬಿ ಜಿಗಿತೈತಿ, ಅದು ಜಿಕ್ಕೋತ್ ಹೋಗ್ತೈತಿ. ಆದ್ರೆ ಅದು ಏನು ಶಬ್ದ ಮಾಡ್ತೈತಲ್ಲ, ಆ ಶಬ್ದ ಭಾಳಷ್ಟು ಇಂಪ, ನಮ್ಗೆ ಕೋಗಿಲೆಗಿಂತಲೂ ಭಾಳ ಇಂಪ. ಈಗ ನಾವು ಬೆಳಗ್ಗೆ ಎದ್ಕೊಳ್ಳೆ ಮನೆ ಮುಂದೆ ಒಂದು 4-5 ಗಿಡ ಇದ್ದು ಅಂದ್ರೆ ಚಿವ್ ಹೊತ್ತು ಚಲೋ ಆಯ್ತು ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಹೊರಗೆ ಬಂದು ನಿಂತು ನೋಡ್ತೇವೆ ಅದನ್ನು, ಇಲ್ಲಾಂದ್ರೆ ಫೋಟೋ ತೆಗಿಯಾಕೆ ಹೋಗ್ತೇವೆ ಅಂತ. ಅದಕ್ಕೆ ಅಂಥ ಗುಬ್ಬಿಗಳು ನಮ್ಮ ದೇಶದಲ್ಲಿದ್ದರೆ, ನಮ್ಮ ನಾಡಿನಲ್ಲಿದ್ದರೆ, ನಮ್ಮ ಊರಲ್ಲಿದ್ದರೆ, ನಮ್ಮ ಶಾಲೆಯಲ್ಲಿದ್ದರೆ ಭಾಳಷ್ಟು ಅನುಕೂಲಕರವಾದದ್ದು ಅಂಥೇಳಿ. ರೈತರಿಗಂತರೂ ವಿಪರೀತ, ಅದು ರೈತರಿಗಂತರೂ ಭಾಳಷ್ಟು ವಿಪರೀತ ಅನುಕೂಲ ಆಗ್ತಿತ್ತು. ಅಲ್ಲಿರುವಂಥ ಕ್ರಿಮಿಗಳು ಅಂದ್ರೆ ಬೆಳೆಗಳಿಗೆ ರೋಗಗಳನ್ನು ತರಿಸುವಂಥ ಕೀಟಗಳು ಏನು ಇರ್ತಿದ್ವಲ್ಲ ಅವನ್ನೆಲ್ಲ ತಿಂತಿದ್ವು. ಅವು ತಿಂದಾಗ ರೈತರು ಎಲ್ಲ ಖುಷಿಯಿಂದ ಇರ್ತಿದ್ರು. ಈಗ ರೈತರು ಅಂಥ ಬೆಳೆನೂ ಇಲ್ಲ, ಆ ಬೆಳೆ ಇಲ್ಲಾರ್ಕ ಗುಬ್ಬಿನೂ ಸಂತತಿಯು ಕಡಿಮೆ ಆಗೈತಿ ಅಂಥೇಳಿ. ಅದಕ್ಕಾಗಿ ಇದು ಪೂರ್ತಿ ವಿಶ್ವ ಗುಬ್ಬಚ್ಚಿ ಉಳಿವಿಕೆ ಅಭಿಯಾನ, ವಿಶ್ವದಲ್ಲೇ ಮಾಡ್ತಾರೆ. ಇದು ಹೆಂಗೆ ವಿಶ್ವ ಪರಿಸರ ಸಂರಕ್ಷಣಾ ಸಂಘ ಅಂತೇಳಿ ಇರ್ತೈತಲ್ಲ, ಸಂಘಟನೆ ಮಾಡ್ತಾರಲ್ಲ, ಹಂಗೆ ಇದು ಅಂಥವನ್ನ ನಾವು ತರೋಬೇಕು ಅಂಥೇಳಿ. ನನಗೆ ಒಂದು ಇದು ಅಂದರೆ ಈ ಗುಬ್ಬಚ್ಚಿ ಗೂಡುಗಳನ್ನು ನಾವು ಏನು ಹಾಳೆಯಿಂದ ಮಾಡೀವಿ, ರಟ್ಟಿನಿಂದ ಮಾಡೀವಿ ಗುಬ್ಬಚ್ಚಿ ಗೂಡುಗಳನ್ನು ಈ ಗಿಡಗಳಿಗೆ ಕಟ್ಟಬಾರ್ದು ಅಂತಾರೆ. ಗಿಡಗಳಿಗೆ ಕಟ್ಟಬಾರ್ದು. ಯಾಕೆ ಅಂದ್ರೆ ಬೈ ಚಾನ್ಸ್ ಗುಬ್ಬಚ್ಚಿಗಳು ಮರಿ ಹಾಕೋದು ಅಂದ್ರೆ ಆ ಬೆಕ್ಕಾಗಲಿ ಅಥವಾ ಬೇರೆ ಬೇರೆ ಪ್ರಾಣಿಗಳಾಗಲಿ ಅವನ್ನ ತಿಂದು ಹಾಕ್ತಾವು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು, ಬೇರೆ ವೈಜ್ಞಾನಿಕ ಕಾರಣ ಏನೂ ಇಲ್ಲ. ಗಿಡಕ್ಕೆ ಕಟ್ಟಬಾರ್ದು ಅಂದ್ಕೊಡಿ, ಗಿಡಕ್ಕೆ ಯಾಕೆ ಕಟ್ಟಬಾರ್ದು ಅಂತ ವಿಚಾರ ಅಲ್ಲ, ಗಿಡಕ್ಕೆ ಯಾಕೆ ಕಟ್ಟಬಾರ್ದು ಅಂತ ವಿಚಾರ ಅಲ್ಲ. ವೈಜ್ಞಾನಿಕವಾಗಿ ಏನು ವಿಚಾರ ಅಂದ್ರೆ ಅವು ನಾಶ ಆಗಬಾರ್ದು ಅಂಥೇಳಿ. ಓಪನ್ ಏರಿಯಾ ಆಗುತ್ತಾ, ಬೇರೆ ಬೇರೆ ಪ್ರಾಣಿಗಳು ಬಂದು ತಿನ್ನಬಾರ್ದು, ಅವು ನಾಶ ಆಗಬಾರ್ದು ಅಂಥೇಳಿ. ಇವನ್ನ ನಿಮ್ಗೆ ಮನೆಯಲ್ಲೇ ಕೊಡ್ತೇವೆ ನಾವು. ನಮ್ಮ ಶಾಲೆಯಲ್ಲಿ ಒಂದಿಷ್ಟು ಹಾಕ್ತೇವೆ, ಮನೆಯಲ್ಲೇ ಕೊಡ್ತೇವೆ. ಮನೆಯಲ್ಲಿ ದಾರ ಕಟ್ಟಿ ತೂಗುಬಿಟ್ಟು ಆ ಗುಬ್ಬಿ ಬರೋದು ಬರಲಾರ್ದು ಅದನ್ನು ಹಂಗೆ ಏನು ಮಾಡಬೇಕು, ನೋಡ್ತಾ ಇರಬೇಕು. ಅಂದಾಗ ಮಾತ್ರ ಆ ಸಂರಕ್ಷಣೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತಾ ಅಂಥೇಳಿ. ಗುಬ್ಬಚ್ಚಿ ಅಳಿವಿನ ಅಂಚಲ್ಲಿರುವಂಥ ಗುಬ್ಬಚ್ಚಿನ ನಾವು ಆದಷ್ಟು ಅದರ ಸಂಖ್ಯೆಗಳನ್ನು ಜಾಸ್ತಿ ಮಾಡಬೇಕು. ಅದರ ಸಂಖ್ಯೆ ಜಾಸ್ತಿ ಆಯಿತು ಅಂದ್ರೆ ನಾವು ಖುಷಿಯಿಂದ ಇರ್ತೇವೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಈ ಅಭಿಯಾನವನ್ನು ನಾವು ಸುಜಲಾನ್ ಮತ್ತು ನೀಡ್ಸ್ ಕಂಪ್ನಿಯ ಸಹಯೋಗದಲ್ಲಿ ತಮಗೆ ತಿಳುವಳಿಕೆ ಕಾರ್ಯಕ್ರಮ ಇದನ್ನು ಮಾಡಿದೆವು. ತಾವೆಲ್ಲ ಇದನ್ನು ಮನಸ್ಸಿಗೆ ಹಚ್ಕೊಂಡು ಎಲ್ಲಕ್ಕೂ ಆಲ್ಟರ್ನೇಟ್ ಆಗಿ ಮರ ಗಿಡ ಇರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಮರ ಗಿಡ ಬೇಕಾ, ಗಿಡ ಮರ ಇದು ಇರಬೇಕಾ,
ಅಂದ್ರೆ ಮಾತ್ರ ಗುಬ್ಬಚ್ಚಿ ಪ್ರಾಣಿ ವನ್ಯ ಪಕ್ಷಿ ಎಲ್ಲ ಉಳಿತಾವು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.